ನಿಮ್ಮ ಮೊಬೈಲಲ್ಲೇ ಇಲ್ಲ, ನನ್ನ ಮೊಬೈಲ್ ನನ್ನ ಹತ್ರ ಇತ್ತು. ನನ್ನ ಮೊಬೈಲ್ ಅಲ್ಲಲ್ಲ ನಿಮ್ಮ ಹ್ಯಾಕಿಂಗ್ ಮಾಡಿದೆ ಸರ್. ದರ್ಶನ್ಗೆ ಬೇಲ್, ಫ್ಯಾನ್ಸ್ ಫುಲ್ ಜೋಶ್. ಆಸ್ಪತ್ರೆ ಬಳಿ ಜಮಾಯಿಸ್ತಿದ್ದಾರೆ ಅಭಿಮಾನಿಗಳನ್ನ ಪೊಲೀಸ್ನವರು ಚದುರಿಸ್ತಿದ್ದಾರೆ. ಬೇಲ್ ಸಿಕ್ಕಂತಹ ಬೆನ್ನಲ್ಲಿ ಫ್ಯಾನ್ಸ್ಗೆ ಫುಲ್ ಜೋಶ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ BGS ಆಸ್ಪತ್ರೆ ಕಡೆಗೆ ಧಾವಿಸ್ತಿದ್ದಾರೆ. ಪಾಸ್ಗೆ ಜೈಕಾರ ಹಾಕಿ, ಸಿಹಿ ಹಂಚಿ, ಸಂಭ್ರಮಿಸಿ, ಸೀರೆ ಕೊಟ್ಟು, ಪಟಾಕಿ ಹೊಡೆದು, ಹಾಲಿನ ಅಭಿಷೇಕ ಮಾಡಿ ತನ್ನ ನೆಚ್ಚಿನ ನಟನನ್ನು ಬರಮಾಡಿಕೊಳ್ತಿದ್ದಾರೆ 7 ತಿಂಗಳ ಬಳಿಕ. ಮತ್ತೊಂದು ಕಡೆ BGS ಆಸ್ಪತ್ರೆಯಲ್ಲಿ ಬೆನ್ನು ನೋವಿನಿಂದ ಬಳಲುತ್ತಿರುವ ನಟ ದರ್ಶನ್ ಇದುವರೆಗೂ BGS ಆಸ್ಪತ್ರೆ ಕಡೆಗೆ ಯಾರನ್ನೂ ಪತ್ನಿ ವಿಜಯಲಕ್ಷ್ಮಿ ಬಿಡ್ತಾ ಇರಲಿಲ್ಲ. ಒಂದಷ್ಟು ಆಯ್ದ ಹಿತವಾದ ಮಂದಿಯರನ್ನ ಬಿಟ್ಟು, ಭಾಳ ಬೇಕಾದ ಹತ್ತಿರದವರನ್ನ ಬಿಟ್ಟು, ಒಂದು 5 ರಿಂದ 6 ಜನರನ್ನ ಬಿಟ್ಟು ಯಾರನ್ನೂ ಕೂಡ ನಟ ದರ್ಶನ್ ಚಿಕಿತ್ಸೆ ಪಡೆದುಕೊಳ್ತಿರುವಂಥ ಜಾಗಕ್ಕೆ ಬಿಡ್ತಿರಲಿಲ್ಲ. ಈಗ ರಿಲೀಸ್ ಆಗೋಯ್ತು, ಫುಲ್ ರಿಲೀಫ್ ಸಿಕ್ಕಾಯಿತು. ಇನ್ನು ಆಪರೇಷನ್ ವಿಚಾರ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿಗೆ ಬಿಟ್ಟದ್ದು. ಅಭಿಮಾನಿಗಳಂತೂ BGS ಆಸ್ಪತ್ರೆ ಕಡೆ ಹೋಗಿ ತೆರಳಿ ಸಂಭ್ರಮಿಸ್ತಿದ್ದಾರೆ. ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಪವಿತ್ರಾಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಆಕೆಯ ತಾಯಿ ಭಾಗ್ಯ ಮಾತನಾಡ್ತಿದ್ದನ್ನು ಕೂಡ ಗಮನಿಸಿದ್ರಿ. ಭಾಳ ಖುಷಿಲಿದ್ದಾರೆ, ಮಗಳ ಬರುವಿಕೆಗಾಗಿ ಕಾಯ್ತಿದ್ದಾರೆ. ಇನ್ನು ಪವಿತ್ರ ಗೌಡ ಮಗಳು ಕೂಡ ಅಮ್ಮನ ಬರುವಿಕೆಗಾಗಿ ಕಾಯ್ತಿದ್ದಾರೆ. ಬೇಲ್ ಸಿಕ್ಕಾಗಿದೆ. ಸೋಮವಾರ ಅವರಿಗೆ ಬಿಡುಗಡೆ ಭಾಗ್ಯ. ನಾಳೆ ರಜಾ, ನಾಡಿದ್ದು ಕೂಡ ರಜಾ. ಇನ್ನು ಸೋಮವಾರ ಅವರಿಗೆ ಬಿಡುಗಡೆ ಭಾಗ್ಯ. ಏನೇ ಇರಲಿ, ಬೇಲ್ ಸಿಕ್ಕಾಗಿದೆ. ಸೊ ಹಾಗಾಗಿ ಖುಷಿಯಂತೂ ಇರುತ್ತೆ. ಇನ್ನು 2 ದಿನ ಜೈಲಿನಲ್ಲಿದ್ದರೂ ಕೂಡ ಖುಷಿಯಿಂದ ಕಳೀತಾರೆ. ಇನ್ನು ಮತ್ತೊಂದು ಕಡೆ ನಟ ದರ್ಶನ್ ಇನ್ನೇನು ತಾತ್ಕಾಲಿಕ ಬೇಲ್ ಪಡೆದು ಈಗಾಗಲೇ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು ಅವರ ಕೇವಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ, ಜೊತೆಗೆ ಒಂದು ಸಹಿ ಸೀಲು ಬಿದ್ದರೆ ಆಯಿತು. ಇನ್ನೇನು ಹೊರಗಡೆನೇ ಇದ್ದಾರೆ ನಟ ದರ್ಶನ್. ಸೊ ಎಲ್ಲ ಪ್ರಕ್ರಿಯೆಗಳ ನಂತರ ಒಂದಷ್ಟು ಷರತ್ತುಬದ್ಧ ಜಾಮೀನು ಅವರಿಗೆ ಕೊಟ್ಟಿರೋದು. ಇನ್ನು ನಟ ದರ್ಶನ್ ಸ್ವಲ್ಪ ಫಿಸಿಕಲಿ ಫಿಟ್ನೆಸ್ ಆದರೆ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಬಹುದು ಕಾಣುತ್ತೆ. ರೇಣುಕಾ ಸ್ವಾಮಿ ಹತ್ಯೆ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಜಗ್ಗನ ತಾಯಿ ಸುಲೋಚನಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಗ ಜೈಲು ಸೇರಿದ್ರಿಂದ ಕಷ್ಟದಲ್ಲೇ ಜೀವನ ಸಾಗಿಸಿದ್ದೇವೆ. ನೋಡಿ, ಇನ್ನೊಂಥರ ಟಾಪಿಕ್ ಇದು. ನೋಡಿ, ನಾವು ಮಗ ಜೈಲು ಸೇರಿದಾಗಿಂದ ಕಷ್ಟದಲ್ಲೇ ಜೀವನ ಸಾಗಿಸಿದ್ದೇವೆ. ಇದ್ದೊಬ್ಬ ಮಗ ದುಡಿಬೇಕು, ದುಡ್ಡು ತಂದು ಹಾಕಬೇಕು, ತಾಯಿ ನೋಡ್ಕೊಳ್ಬೇಕು, ಮನೆ ಸಾಗಿಸ್ಬೇಕು, ನಾವು ಕಷ್ಟದಲ್ಲೇ ಜೀವನ ಸಾಗಿಸಿದ್ದೇವೆ ಅಂಥೇಳಿ ಪಾಪ ತಾಯಿ, ಜಗ್ಗನ ತಾಯಿ ಸುಲೋಚನಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಾಪ ಏನು ಹೇಳಿದ್ದಾರೆ ನೋಡೋಣ. ನನಗೆ ಭಾಳ ಖುಷಿ ಅಂತಂದು ಹೇಳಿದ್ರು. ಭಾರಿ ಖುಷಿ ಆಗತ್ತಪ್ಪ, ಖುಷಿ ಆಗತ್ತೆ. ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲಪ್ಪ. ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿಲ್ಲ, ನನ್ನ ಮಗ ಬಂದು ನಮ್ಮನ್ನು ಸಾಕ್ತಾನೆ. ಹ್ಞೂನಪ್ಪ, ನಮ್ಮ ಜೀವನ ಭಾರಿ ಕಷ್ಟ ಆಗಿತ್ತು. ಅಷ್ಟೇ ಅಪ್ಪ, ಅಷ್ಟೇ ಸ್ವಾಮಿ. ನನ್ನ ಮಗ ಏನು ತಪ್ಪು ಮಾಡಿಲ್ಲ. ಕಷ್ಟ ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನನ್ನ ಸಾಕ್ತಾನೆ. ವಾರು ನಮ್ಗೇನು ತಂದು ಕೊಟ್ಟಿಲ್ಲ. ನಮ್ಮ ಜೀವನ ಈಗ ನೋಡಿ ನಾನು ಮಾಡ್ತೀನಿ. ಭಾಳ ಕಷ್ಟಪಟ್ಟಿದ್ದೀವಿ, ಭಾರಿ ಕಷ್ಟಪಟ್ಟಿದ್ದೀವಿ ಅಂದ್ರೆ ಹೇಳ್ಬಾರ್ದು. ಈಗ ಇಷ್ಟ ತನಕ ಆಗೈತೆ ಅಂದದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ ಅಂತಂದು ಹೇಳಿದ್ರು. ಭಾರಿ ಖುಷಿ ಆಗತ್ತಪ್ಪ, ಖುಷಿ ಆಗತ್ತೆ. ನನ್ನ ಮಗ ಯಾವುದು ತಪ್ಪು ಮಾಡಿಲ್ಲಪ್ಪ. ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತಾನೆ. ಈಗ ನನಗೆ ಚೆನ್ನಾಗಿ ನನ್ನ ಮಗ ಹೋಗಿರೋದಕ್ಕೆ ಭಾಳ ನೋವು ತಿಂದ್ವಿ ಸರ್. ನಮ್ಮ ಯಜಮಾನ್ರು ಹೋದ್ರು. ನಮಗೆ ಎಷ್ಟು ಕಷ್ಟ ಐತೇನೋ ನಮಗೆ ಗೊತ್ತು. ಏನು ಇವತ್ತು ರಿಲೀಸ್ ಆಗಿದ್ದಾನೆ ಅಂತ ಸುದ್ದಿ ಕೇಳಿದ್ರೆ ಸಂತೋಷ ಆಗ್ತದೆ ಸರ್. ತುಂಬ ಕಷ್ಟ ಅಂದ್ರೆ ಹೇಳ್ಬೇಡ ಸರ್. ನಮ್ಮದು ನಾನು ಇಷ್ಟೇ ಸಹ ಮಾತಾಡಕ್ಕೆ ನನಗೆ ಹೋಗಿ ಹಿಂಗೆ ಸಿಗಾಕೊಂಡು ಇದಾಗಿದ್ದಾನೆ. ಏನು ಮಾಡೋಕ್ಕೂ ನೀವೇ ಪರಿಹಾರಕ್ಕೂ ಬಿಡಿಸ್ಕೊಡ್ಬೇಕು ಅಷ್ಟೇ. ಹಂಗೆ ಮತ್ತೆ ಹೂವು ಪವ್ವ ಕಟ್ಟಿ ಜೀವನ ಮಾಡಿದ್ವಿ ಸರ್ ನಾವು. ಮತ್ತೆ ಏನು ಮಾಡೋಕ್ಕೂ ದುಡಿಯೋ ಮಗ ಹೋಗಿ ಅಲ್ಲಿ ಕುಂತಿದ್ದಾನೆ ಅಂದಮೇಲೆ ಮತ್ತೆ ಏನಾದರೂ ಹೊಟ್ಟೆ ಪಡಿ ಮಾಡಲೇಬೇಕಲ್ಲ. 7 ತಿಂಗಳಾಯ್ತು. ಚೆನ್ನಾಗಿದ್ದಿಲ್ಲ. ಬ್ಲಡ್ ಹಾಕ್ಸ್ಕೊಂಡೆ,
ಯಾರು ನಮ್ಮ ಕಷ್ಟಗಳು ಯಾರು ಕೇಳ್ತಾರೆ ಹೇಳು? ನನ್ನ ಮಗ ಹೋಗಿ ದುಡಿಯೋ ಮಗ ಅಲ್ವೇ ಕುಂತಾನಲ್ಲ, ಯಜಮಾನ್ರು ಕಳ್ಕೊಂಡು ಅಷ್ಟು ಇನ್ನು ದುಡಿಯಂತ ಯಜಮಾನ್ ಕಳ್ಕೊಂಡೆ. ಅದಕ್ಕೇನು ನೋವು. ಅವನಿಗೆ ಯಾರು ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತು ಸಹ. ನಮ್ಗೆ ನನ್ನ ಕೈಲಿ ಮಾತಾಡಕ್ಕಾಗಲ್ಲ. ಇಷ್ಟೇ ನಾನು ದಯವಿಟ್ಟು ಜಾಮೀನಾಗಿರೋ ಟಿವಿ ನೋಡಿದ್ನಿ ಸರ್. ನನ್ನ ಮಗ ನಿಜ ಹೇಳಬೇಕು ಅಂತಂದರೆ ಇದು ನಿಜವಾದ ಸಂತೋಷ. ಅಂದರೆ ಪಾಪ ಇರೋ ಒಬ್ಬ ಮಗ, ಕಡು ಬಡತನ, ಸಂಕಷ್ಟದ ಜೀವನ, ಅಂಥದ್ರಲ್ಲಿ ಆತ ಈ ಕೇಸ್ನಲ್ಲಿ ಜೈಲಲ್ಲಿ ಇರ್ತಕ್ಕಂಥದ್ದು, ಆತನಿಗೆ ಬೇಲ್ ಸಿಕ್ಕಿದೆ ಅನ್ನುವಾಗ ಆ ಜಗ್ಗು ತಾಯಿ ಇರಬಹುದು ಅಥವಾ ಅನು ತಾಯಿ ಇರಬಹುದು, ಅವ್ರುಗಳಿಗೆ ಆಗಿರ್ತಕ್ಕಂಥ ಸಂತೋಷ ಇದೆಯಲ್ಲ, ಅದಕ್ಕೆ ಇರ್ತಕ್ಕಂಥ ಬೆಲೆ ಭಾಳ ದೊಡ್ಡದು ಅಂತಲೇ ಹೇಳಬೇಕು. ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳು ಕೂಡ ಸಂತೋಷನ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಅದು ಒಂದು ವರ್ಷನ್ ಶ್ರೀಲಕ್ಷ್ಮಿ, ಅದು ಒಂದು ವರ್ಷನ್. ಈಗ ದರ್ಶನ್ ಅಥವಾ ಅವ್ರ ಪತ್ನಿ ಅಥವಾ ಸಿನಿಮಾ ನಟರು ಅವರು ಖುಷಿ ಪಡೋದು ಅದು ಬೇರೆ ಲೆಕ್ಕ. ಆದರೆ ಅವರಿಗಾಗಲೇ ಅವ್ರ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ, ದುಡ್ಡು ಮಾಡಿ ಇಟ್ಕೊಂಡಿದ್ದಾರೆ, ಮುಂದೆ ಅವ್ರ ಜೀವನ ಸಾಗುತ್ತೆ. ಆದರೆ ಅನುಕುಮಾರ್ ತಾಯಿ ಮತ್ತೆ ಇನ್ನೊಬ್ರು ಮಾತಾಡ್ತಿದ್ರಲ್ಲ, ಅದು ತುಂಬಾ ದೊಡ್ಡ ಲೆಕ್ಕ. ಯಾಕೆಂತಂದ್ರೆ ಮಗನೇ ಅವ್ರನ್ನ ನೋಡ್ಬೇಕಿತ್ತು, ಆ ತಾಯಿನ ಸಾಕ್ಬೇಕಾಗಿದ್ದೆ ಮಗ. ಆ ತಾಯಿ ಪ್ರೀತಿ ನೋಡಿ, ಅಯ್ಯೋ ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ನನ್ನ ಮಗ ಏನೂ ತಪ್ಪು ಮಾಡಿಲ್ಲ, ನನ್ನ ಮಗ ಬರ್ತಿದ್ದಾನಲ್ಲ, ನನಗೆ ಅದೇ ಸಂತೋಷ. ಇದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸಂದೇಶ, ಬಹಳ ಮುಗ್ಧವಾದ ಮುಗ್ಧತೆಯ ಮಾತು. ಆಮೇಲೆ ಆ ಸಂದೇಶ ಏನ್ ಸಿಗ್ತಾ ಇದೆ ಅಂತಂದ್ರೆ, ಬಡವ್ರ ಮಕ್ಕಳು ತಪ್ಪು ಮಾಡಿದ್ರೆ ಕಷ್ಟ ಇದೆ ಜೀವನ, ದುಡ್ಡಿರೋರು ಏನ್ ಬೇಕಾದ್ರೂ ಮಾಡ್ಬೋದು, ಹೆಂಗೋ ಬರ್ಬೋದು, ಏನೋ ಒಂದು ನಡೆಯುತ್ತೆ ಜೀವನ, ಅವ್ರಿಗೂ ಕಷ್ಟನೇ. ಬಟ್ ಆದ್ರೆ ಇವರೇ ದುಡಿಬೇಕಲ್ಲ. ಎಸ್, ಇವರೇ ದುಡಿಬೇಕಲ್ಲ. ಈಗ ಇಬ್ಬರೇ ಮಕ್ಕಳು ದುಡಿಬೇಕಿತ್ತು, ಇವರೇ ದುಡಿದು ತನ್ನ ತಾಯಿನ ನೋಡ್ಕೊಳ್ಬೇಕಿತ್ತು. ಇನ್ನು ನಮ್ಮ ಕಷ್ಟ ಎಲ್ಲ ನೀಗ್ತು ಅಂತಿದ್ದಾರೆ ಅವರು, ಇನ್ನು ನಮ್ಮ ಕಷ್ಟ ಎಲ್ಲ ನೀಗೋಯ್ತು ಅಂತಿದ್ದಾರೆ. ಸೊ ಅದು ಒಂದು ಭಾವನಾತ್ಮಕ, ಅರ್ಥಪೂರ್ಣವಾದ ಮತ್ತು ಭಾವನಾತ್ಮಕವಾದಂತ ಒಂದು ಸಂಭ್ರಮಾಚರಣೆ. ಪಟಾಕಿ ಸಂಭ್ರಮಾಚರಣೆ ಬೇರೆ, ಭಾವನಾತ್ಮಕ ಸಂಭ್ರಮಾಚರಣೆ ಬೇರೆ. ಅದು ಅಭಿಮಾನದ ಸಂಭ್ರಮಾಚರಣೆ, ಇದು ಜೀವನದ ಸಂಭ್ರಮಾಚರಣೆ. ಎಸ್. ಆಸ್ಪತ್ರೆ ಹತ್ರ ಅಭಿಮಾನಿಗಳು ಬಂದಿರತಕ್ಕಂಥದ್ದು, ಪೊಲೀಸರು ಅವ್ರನ್ನೆಲ್ಲ ಬೆರೆಸಿ ಕಳಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ದರ್ಶನ್ ಇನ್ನೇನು ಬಿಡುಗಡೆ ಆಗ್ಬಿಡ್ತಾರೆ ಅಂತ. ಬಹುಶಃ ಅವರು ಆಲ್ರೆಡಿ ಮಧ್ಯಂತರ ಜಾಮೀನಿನ ಮೇಲೆ ಇರೋದಾದ್ರಿಂದ